ಏನು ತೊಂದರೆ? ಕಲ್ಲು ತುಂಬಿದ್ದಾಗಿಲ್ವಾ? ದೊಡ್ಡದ ಮರು ತುಂಬಿದ್ದಾಗಿಲ್ವಾ? ಇಷ್ಟಿದ್ರು ಗಂಡಸರು ಮತ್ತೊಂದು ಕಡೆ ಕಣ್ಣ ಹಾಕ್ತಾರೆ ಇದ್ದಾರೆ ಜಾತಿಗೆ ನಮಸ್ಕಾರ. ಮಳೆಗಾಲದ ಬಿಸಿಲು ಗಂಡನ ನೋವು ಎರಡು ನೋವು ಅವ್ರು ನಂಬಿದ್ರ ಆ ಹೆಣ್ಣು ಸೊಂಟಕ್ಕೆ ಬಿದ್ದು ಅಂತ ನನ್ನ ನೋಡಿದ್ರೆ ಎರಡು ಮಕ್ಕಳ ತಾಯಿ ಇನ್ನೂ 20 ಹಡಿಯಾಗಿದೆ ನಾನು ಕೊಡೋದು ಬೇಕ ಮಕ್ಕಳು ತಪ್ಪಿಕೊಳ್ಳ ನಮ್ಮ ಅಣ್ಣಿದ್ದಾಗಿದ್ದೀನಿ ನಾನು ಎಲ್ಲರೂ ಸಿಕ್ಕಿದ್ದೀನಿ ನಿಮಗೆ ಅವ್ರು ಸಿಕ್ಕಿರೋರು ಮಾತಾಡಬೇಕು ಒಳ್ಳೇದು ಮತ್ತೆ ಹತ್ರ ಹೋದ್ರೆ ಅವರ ಪೇಜ್ ನಿಮ್ಗೆ ಬಂದು ನಮ್ಗೆ ಹತ್ರ ಹೋಗ್ತಾರೆ ನನಗೆ 2 ಅವರಿಗೆ 3 ಕೊಟ್ಟು ಒಳ್ಳೆಯ ಅಪ್ಪ ಇವರು ಮನೆ ಬರ್ಲಿ ಬಹಳ ದಿನ ಆಯ್ತು ಮನೆ ಕಡೆ ಹೊರಗಡೆಗೆ ಸುತ್ತಾಗ್ತಾ ಇದ್ದಾರೆ. ನಿನ್ನ ನೆನಪು ಅಷ್ಟು ಆಗ್ತಾ ನಿಮಗೆ ನನಗಾಗಿ ಕಣ್ಣು ಮುತ್ತೂರು ಎಲ್ಲಿ ಹೋದ್ರೆ ಏನುತ್ತಾರೆ ಕಣ್ಣು ತೆರ್ಕೊಂಡು ಎಷ್ಟೊತ್ತಿಗೆ ಎಲ್ಲಿ ಹೋಗ್ತಾರೆ ಹುಡ್ಕೋದು ಅದಕ್ಕೆ ಕಣ್ಣಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಕಾಯ್ತಿದ್ದೆ ನೋಡಿ ಕಾಯ್ತಿದ್ದೆ ನಾನು ಎಷ್ಟು ದಿವಸದಿಂದ ಕಾಯ್ತಿದ್ದೆ ಹೌದಾ ಹೇಗಿದ್ರಿ? ಕ್ಷೇಮವಾಗಿದೆ. ಅಲ್ಲ ನನಗೆ 2 ಮಕ್ಕಳು ಆಯ್ತು ನೀವು ಮನೆ ಕಡೆ ಬಂದು ಬಿಟ್ಬಿಟ್ರಪ್ಪ. ನನ್ನ ಮುಖ ನೋಡೋದು ಬೇಡ ಮಕ್ಕಳ ಮುಖ ನೋಡ್ಲಿಕ್ಕೆ ಅದು ಬರ್ಬೋದಿತ್ತು ಅಂತ ಅಲ್ಲ ನನಗೆ ನೀನು ಒಬ್ಬಳೇ ಹೇಳ್ತೀನಿ ನನ್ನ ಮನೆಗೆ ನಿಮಗೆ ಫೋನ್ ಮಾಡಿತ್ತು ಮತ್ತೆ ಒಂದೇ ಅರಸನನ್ನ ಏನೆಂದು ಕರೆಯುತ್ತಾರೆ? ಭೂಪತಿ, ಭೂರಮಣ, ಆಳುವ ಭೂಮಿಗೆ ಕಂಡ. ನಿನಗಿಂತ ಬರುವ ಮೊದಲ ಅವಳೇ ಅಲ್ವಾ? ಹಾಗಾಗಿ ನನಗೆ ಒಬ್ಬಳೇ ಹೇಳ್ತೀಯ ಅನ್ನೋ ಅರ್ಥ ಆಗಿದ್ರೆ ನಾನು ಕೇಳಿದ್ವಿ ರಾಜಕೀಯ ಕಾರ್ಯವರ್ತನೆಗೆ ಗೊತ್ತು. ಅಯ್ಯೋ ಇಡೀ ನಾಡಿನಲ್ಲೆಲ್ಲ ತಿರುಗಿ ಎಲ್ಲರ ಇಷ್ಟ ಅಂತ ಅದನ್ನು ಬಗೆಹರಿಸಿ ನಾನು ಹೇಳಿದೆ ಎಲ್ಲರೂ ಹೇಳ್ಕೊಡ್ತಾರೆ ಮಹಾರಾಜರು ದೇವರಿದ್ದಾಗೆ ಶ್ರೀಕಾಂತರನ್ನು ಕಂಬೂರು ಸಾಗಿಸ್ತಾರೆ. ಯಾರ್ಯಾರಿಗೆ ಏನೆಲ್ಲ ಆಗಬೇಕು ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ. ಬೇಕಾಗಿದ್ದನ್ನು ಕೇಳಬಹುದು ಕೇಳಬಹುದು ಅಂತ ಕಂಬೂರು ಸಾಗಿಸ್ತೇನೆ. ಏನ್ ಬೇಕಾದ್ರೂ ಕೇಳಿ ಏನ್ ಬೇಕಾದ್ರು ಈ ಮದುವೆ ಆಗದಿದ್ದವರಿಗೆ ಮದುವೆ ಮಾಡಿಸ್ತೇನೆ, ಮನೆ ಇಲ್ಲದಿದ್ದವರಿಗೆ ಮನೆ ಕಳಿಸ್ಕೊಡ್ತೇನೆ, ಅನ್ನ ಇಲ್ಲದಿದ್ದವರಿಗೆ ಅನ್ನ ದಾಸೋಹ ಮಾಡಿಸ್ತೇನೆ, ಮಕ್ಕಳು ಇಲ್ಲದಿದ್ದವರಿಗೆ ಮಕ್ಕಳಾಗುವ ಮಕ್ಕಳಾಗುವಾಗ ಅಂದ್ರೆ ಮಕ್ಕಳಾಗುವುದಕ್ಕೆ ಇರುವ ತೊಂದರೆಯನ್ನ ಯಾಗಾದಿಗಳನ್ನು ಮಾಡಿ ಪರಿಹರಿಸಿಕೊಡ್ತೇನೆ. ನೀವೇ ನನಗೆ ಸದಾ ಅವಳು ಬಗ್ಗೆ ಇರುತ್ತೇನೆ ಪಾಪ. ಶರ್ಮಿಷ್ಠೆ ಶರ್ಮಿಷ್ಠೆ ನನ್ನೊಟ್ಟಿಗೆ ಅವ್ರು ಬಂದಲ್ಲ ಗೊತ್ತಿಲ್ಲ. ಹೌದು, ಉಳಿದವರೆಲ್ಲ ಏನಾಗಬೇಕು ವ್ಯವಸ್ಥೆ ಕಲ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳಿದ ತಾವು. ಅವಳಿಗೂ ಪಾಪ ಏನೇನು ಆಗ್ಬೇಕಿತ್ತು. ಸುಮ್ಮನೆ ದಾಸಿ ಮನೆಗೆ ನಾವು ಹೋಗ್ಬಾರ್ದು, ಖಂಡಿತ ನಾವು ಅಲ್ಲ, ಯಾಕಂದ್ರೆ ನನ್ನ ಸಂಭ್ರಾಟ. ನೀವು ಸಂಭ್ರಾಟ ಅವಳಿಗೊಂದು ಆಸೆ ಆಕಾಂಕ್ಷೆ ಇರುವುದಿಲ್ವೇ? ಏನು ಅವಳಿಗೆ 3 ಮಕ್ಕಳಿದ್ದಾಗಿ
ಈ ಹೂ ಹಾಕಿದ್ರೆ ನಿನಗೆ ಜೊತೆಗೆ ನಾಗಾಗ್ತದೆ ನನಗೆ ನಾಲ್ಕಲ್ಲ, ನೀ ತಡೆಯದೆ ಸುಮ್ಮನೆ ನಾನು ಈಗ ಹೊತ್ತಿರ್ತೇನೆ. ನನಗೆ ಆ ಕಡೆ ಮಿತಿ ಇಲ್ಲ. ಕೊಡುವ ಒಂದು ಮೂರು ಕೊಟ್ಟೆಲ್ಲ ತಲುಪಿಸ್ತಾರೆ ನನಗೆ. ಅದಿರಲಿ, 3 ಮಕ್ಕಳಾಗಿದ್ದಾರೆ, ಅವಳಿಗೆ ಮದುವೆ ಆಗಿಲ್ಲ, ಆದ್ರೂ ಮಕ್ಕಳಾಗಿದ್ದಾರೆ. ಬೇರೆ ತಲೆಗಿಸ್ಕೊಲ್ಲ, ನಿಂಗಿನ್ನು ತಿಳಿಯಲೇಬೇಕು. ಯಾರಿಂದ ಅಂತ ಹೇಳಿದ್ಯಾ? ನಾನು ಗೊತ್ತಾಗಿದೆ, ನಿಮ್ಮಿಂದಲೇ ಅವಳಿಗೆ 3 ಮಕ್ಕಳಂತೆ. ಅಲ್ಲದೆ ಇದ್ರೆ ಚಕ್ರವರ್ತಿಯ ಮೇಲೆ, ಅದರಲ್ಲಿಯೂ ಸತ್ಯವಾದಿಯಾದಂತಹ ನಹುಷ ಮಹಾರಾಜನ ಮಗನ ಮೇಲೆ ನಿನಗೆ ಈ ಸಂಶಯ. ಹೌದೇ? ಆಯ್ತು, ಅವಳಿಗೆ 3 ಮಕ್ಕಳಾದ ನನ್ನಿಂದ ಅಂತೆಲ್ಲ ಯಾರು ಹೇಳಿದ್ರು? ಸಂಶಯ ಬೇಡ, ಅದೇನು ನಿರ್ಣಯ ಆಗಿಯೇ ಹೋಗಿ. ಏನೋ ಒಬ್ರು ದೂತಿಯ ನೆನೆಸಿದ್ಯಲ್ಲ, ಹೌದು, ಕದೇನು ಮಾಡ್ಬೇಕು ಅಂತ. ಏನ್ ಮಾಡ್ಬೇಕು? ನಾವು ಅವರ ಮನೆಗೆ ಹೋಗಿ ವಿಚಾರಿಸ್ಬಾರ್ದು. ಅವಳನ್ನ ಯಾಕೆ ದಾಸಿ ಅಲ್ವಾ? ಸರಿಯಲ್ಲ. ನಾವು ಹೆಣ್ಣಿನ ಬಗ್ಗೆ ಅಪಾರ ಗೌರವ ತರದವು, ಸಭೆಗೆ ಸರಿಯಲ್ಲ. ಆದ್ರಿಂದ ಕೆಲಸ ಮಾಡು, ಅವಳನ್ನ ಏಕಾಂತದಲ್ಲಿ ವಿಚಾರಿಸ್ಬೇಕು. ಕೇಳೆ ಅವಳು ನನ್ನ ಅಂತಃಪುರ ಕಳಿಸ್ಬೇಕು. ಮದುವೆ ನನಗೆ 2, ನಮ್ಮ ದುಡ್ಡಿ ಬಂದವಳಿಗೆ 3, ಇವಳನ್ನು ನಿಮ್ಮಿಂದಲೇ ಕಳಿಸ್ಕೊಟ್ರೆ ಅವಳಿಗೆ 6 ಆದ್ರೂ ನಿಮ್ಮಿಂದಲೇ ಮಕ್ಕಳಾಗಿದ್ದಾರೆ ಅನ್ನುವಂತ ನಿಖರವಾದ ವಿಷಯ ತಿಳ್ಕೊಂಡಿದ್ದೇನೆ ನಾನು. ಅದಕ್ಕೆ ಆಗ್ಬೇಕು, ಅವಳನ್ನು ಆಸ್ಥಾನ ಕಳಿಸುವ. ಆಸ್ಥಾನ ಕಳಿಸ್ಕೊಂಡೇನೆ ಗೌರವ ಆಗ್ಬಿಟ್ಟು ಆಸ್ಥಾನ ಒಂದು ಬಡ ಹೆಣ್ಣಿನ ಕರ್ಮ ವಿಚಾರಿಸೋಣ. ಇನ್ನೊಂದು ದಾರಿ ಇದನ್ನು ಸಣ್ಣದಾಗೋಯ್ತು ಮಾಡ್ಬಿಡು. ಯಾರಿಂದ ವಾದ ಮಾಡ್ತಾ ಇದ್ದೇನೆ ನಾನು? ನನಗೆ ಸತ್ಯ ಗೊತ್ತಾಗ್ಬೇಕು, ನಿಮ್ಮಿಂದಲೇ ಆಗಿದೆ ಅಂತ. ಒಂದು ಕೆಲಸ ಮಾಡೋಣ, ನಾವಿಬ್ಬರು ಒಂದಾಗ ಮನೆ ಹೋಗೋಣ. ಮನೆ ನಿಂಗೆ ಎಂತ ಆಗಿದೆ? ಏನು ಅಲ್ಲೇ ದಾಸಿ ಮನೆಗೆ ಮಹಾರಾಜ ಮಹಾರಾಣಿ ನಾರಾಜ್ ಒಬ್ಬನೇ ಹೋಗ್ಬೋದಲ್ಲ? ನಾರಾಜ್ ಒಬ್ಬನೇ ಹೋಗ್ಬೋದು. ಸುಮ್ಮನೆ ನೀ ಹೇಳು. ನೋಡಿ, ನೀವು ಬರ್ತೀರಿ, ನಾನು ಬರಬೇಕು. ಲಕ್ಷ್ಮೀನಾರಾಯಣ ಶಿವಪಾರ್ವತಿಯರು ಲಕ್ಷ್ಮೀನಾರಾಯಣ ನಾರಾಯಣ ಎಷ್ಟು ಹೇಳಿದ್ದೇವೆ? ಶಿವಪಾರ್ವತಿಯರು ಶಿವನಿಗೆ ಎಷ್ಟು? ಗಂಗೆ ನೆನಪಾದ್ರೆ ಅದು 3 ಆಗ್ತೇವೆ. ಯಾರಿಲ್ಲ ದೇವರಿರುವ
ಅವನು ಕೆಲವು ಉಂಟು ಆಯ್ತು ಒಳಕೈಯಲ್ಲ ಆಯ್ತು. ಬಹಳ ಸಂತೋಷ ಆರತಿ ಮಾಡುವುದ ನೀವು ಮಾಡುವ ಆರತಿಯೇ ಸಾಕು ಮತ್ತೆ ನೀವು ಮಂಗಳಾರತಿ ಮಾಡುವುದು ಬೇಡ ವಿಚಾರ ಕೇಳಬೇಕಾದ್ರೆ ಕೇಳ್ಬಾರ್ದು ನಮ್ಮ ಕೇಳಬೇಕು ಹೆಂಗಸರು ಮಾತಾಡ್ಬೇಕು ಕಳ್ಳ ಬೆಕ್ಕನಾಗಿದೆ ಕೂತ್ಕೊಂಡು ಅಲ್ಲ ಸಂಪೂರ್ಣ ವಿಚಾರಣೆ ಮಾಡ್ಕೊಳ್ಬಾರ್ದು. ಮಹಾರಾಜರು ಸಂಪುಟದಲ್ಲಿ ಆಗಬೇಕು ನ್ಯಾಯಾಧೀಶರು ನೀವು ಮಂಜಾತಿ ಏಕಸದಸ್ಯ ವಿಚಾರ ಶ್ರೀಮಂತ ನನಗೆ ಮತ್ತೊಬ್ಬರಿದ್ದಾಗ ಅದೆಲ್ಲ ಮಾಡಿದ್ರೆ ನೀವು ಒಬ್ಬರೇ ಮಾತಾಡಿ ನೀವು ಹೇಳಿ ನಾ ಶುಕ್ರಾಚಾರ್ಯ ನನ್ನದೆಲ್ಲ ಬುದ್ಧರು ಈಗೆಲ್ಲ ಆಶ್ರಮದಲ್ಲಿ ಇದೆ ಪರೀಕ್ಷೆ ಆಯ್ತು ನಾ ಪರೀಕ್ಷೆ ಮಾಡ್ತೀನಿ ನೀವು ಮಾತಾಡಿ ಕೇಳ ನೀಚೆ ಬಂದೆ ಇನ್ನು ಕಣ್ಣನ ಗುಳಿ ಬಿಡ್ತದೆ ಕಣ್ಣು ಕೈ ತಪ್ಪಾಗಿದೆ ಎದೆ ಎಣಿದಿದೆ ತ್ರಿಮಣಿ ಮಾಯವಾಗಿದೆ ಇದರ ಲಕ್ಷಣ ಏನು ಹೆಣ್ಣು ತಾಯಿ ಆದಾಗ ಇದೆಲ್ಲ ಲಕ್ಷಣಗಳು ಬರ್ತದೆ ನೀನು ತಾಯಿ ಆದ ನಿನಗೆ ಪರೀಕ್ಷೆ ಮಾಡಿ ಕೇಳಿದ ಉತ್ತರಿಸು ಅಷ್ಟೇ ದಾಸಿ ಅವರ ಮಾಯವಾಗಿದೆ ನೀನು ತಾಯಿ ಆಗಿದ್ಯಾ ಅಂತ ಹೌದಾ ತಾಯಿ ಆಗಿದ್ಯಾ 3 ಮಕ್ಕಳಿಗೆ ತಾಯಿ ಇರುತ್ತೆ ಹೌದಾ ನೀನು ಕೇಳ್ಕೊಳ್ಳಿ ಹೌದಂತೆ ವಿಚಾರಣೆ ಮಾಡುವುದು ಮಕ್ಕಳೆಲ್ಲಿದ್ದಾರೆ ಗುರು ಮಠಕ್ಕೆ ಹೋದ್ರೆ ನಿಮಗೆ ಮದುವೆ ಆಗಿದೆಯಾ ಇಲ್ಲ ಮದುವೆಯಾಗದೆ 3 ಮಕ್ಕಳಿಗೆ ನೀನು ತಾಯಿಯಾದ ಅಂತಾರೆ ಯಾರಿಂದ ಪಡೆದೆ ಮದುವೆ ಆಗದೆ ಮಕ್ಕಳಾಗುದು ಹೇಗೆ ಹೌದು ಮಾಯಗಂಟಿನ ಮಕ್ಕಳಾದ ಕತೆ ಉಂಟು ಬಾಳೆಗಂಟಿನ ಮಕ್ಕಳಾದ ಕತೆ ಉಂಟು ಅದೆಲ್ಲ ಆಗುತ್ತದೆ ನಿಮ್ಗೆ ತಂದುಕೊಳ್ಳುತ್ತೆ ಅಲ್ಲ ಅವಳು ಹೇಳ್ತಾಳೆ ಆಗಿದೆ ವಿಚಾರಣೆ ಎಷ್ಟು ದಿವಸ ಮುಂದುವರಿಸುತ್ತೆ ಮುಂಬತ್ತು ಈಗ ಆಗೋಗ್ತದೆ ಅಪರಾಧ ಮಾಡ್ಕೊಂಡು ಸತ್ತು ವಿಚಾರಣೆಗೆ ಹೋಗ್ತೀವಿ ನಿಮ್ಮ ಅಣ್ಣ ಕೇಳಿದ ಬನ್ನಿ ಮದುವೆಯಾಗಿಲ್ಲ ಮಕ್ಕಳನ್ನು ಪಡೆದೆ ಹೇಗೆ ಹೀಗೆ ಯೌವನದಲ್ಲಿರುವಂತಹ ಸಂದರ್ಭದಲ್ಲಿ ಸ್ಮರಣೆಯನ್ನು ನನ್ನ ಪರಿಣಯವನ್ನು ಮಾಡಿ ನನ್ನ ಮಕ್ಕಳನ್ನು ನಡೆಸಿದ ಮಕ್ಕಳು ಕೊಟ್ಟಿದ್ದು ಸ್ಮರಣೆಯ ಮಕ್ಕಳು ಕೊಟ್ಟಿದ್ದಲ್ಲ ಅವನಿಂದಲೇ ಅದನ್ನೇ ಆಗುವಂತ ಮನಸ್ಸನ್ನು ಮೂಡಿಸಿದ್ದು ಸ್ಮರ ಯೌವನದ ಕಾಲದ ಹಾಗಾದ್ರೆ ವರನ್ನಾಗಿ ಬಂದಿದ್ಯಾರು ಒಬ್ಬರು ಋಷಿಗಳಲ್ಲಿ ಇವರಿಗಾಗಿ ಬಂದಿದ್ದು ಋಷಿಗಳ ಹೌದು ಋಷಿಗಳಲ್ಲಿ ಇವರಿಗಾಗಿ ಬಂದಿದ್ದು ಏನು ಎಲ್ಲ ಈಗ ಆಶ್ರಮದಲ್ಲಿ ನಡೆಯುವುದೇ ಋಷಿಗಳ ಆ ಋಷಿಗಳು ಹೇಗಿದ್ರು ಹೆಸರೇನಂತೆ ಊರು ಯಾವಂತೆ ಹೆಸರು ಊರು ಕೇಳಿಲ್ಲ ಆದ್ರೆ ಹೇಗೆ ಯಾರು ಹೀಗೆ ಓ ಇವರಿಗೆ ಪಾಪಕ್ಕಿಲ್ಲ ಪುಣ್ಯಕ್ಕಿಲ್ಲ ನನ್ನನ್ನು ಇವರಿಗೆ ಶಿಖೆ ಮತ್ತು ಬಟ್ಟೆ ಇದ್ರೆ ಆ ಋಷಿಗಳ ಹಾಗೆ ಕಾಣ್ತಾರೆ ಇವರಿಗೆ ಕೇಳ್ಕೊಳ್ಳಿ ಹಾಗೆ ಕೇಳ್ಕೊಳ್ಳಿ ನಿಮಗೆ ಗಡ್ಡ ಇದ್ರೆ ಶಿಖೆ ಕಟ್ಟಿದ್ರೆ ನೀವು ಹಾಗೆಯೇ ಕಾಣ್ತೀರ ಕೇಳಿದ್ಯಾ ಶಾಸ್ತ್ರದಲ್ಲಿ ಹೇಳಿದ ಮಾತು ಏನು ಲೋಕದಲ್ಲಿ ಒಬ್ಬರಂತೆ 7 ಜನ
ಮಾಡುದು ಮುಂದೆ ಅದೇ ಅದೇ ಶಿವನಿಗೆ ಗಡ್ಡವನ್ನು ತೆಗೆದು ಶಿಂಗೆಯನ್ನು ಬಿಚ್ಚಿ ಅವ್ರ ತಲೆಯಲ್ಲಿ ಕಿರೀಟ ಇಟ್ಟರೆ ಇವರಂತೆ ಇದ್ದ ನೀನು ಯಾವ ಏನು ಕೇಳಿದೆಯಾ ಯಾರು ನನಗೆ ಏನು ಅಂತ ಕೇಳುವ ಮನಸ್ಸಾಗಲ್ಲ ಅವರನ್ನು ನೋಡಿದಾಗ ಕಣ್ಣು ಮುಚ್ಚಿಬಿಟ್ಟೆ ಮಕ್ಕಳ ಇಂಥದಾದ ಆನಂದ ಹೊತ್ತುಕೊಳ್ಳೋದು ಯಾರಿಗೂ ಬೇಡ ನಿಮಗೆ ಹೇಳಿದೆ ಕೊಡಿ ಸಾಧಿಗೆ ಹಾಗಾದ್ರೆ ಈ ಕಣ್ಣು ಮುಚ್ಚಿಟ್ಟಿರುವಷ್ಟು ಮೂರು ಮಕ್ಕಳಿಗೆ ತಾಯಿಯಾದ ವಂಚನೆ ಮಾಡ್ತೀಯ ಗಂಡ ಯಾರು ತಿಳಿಯುವುದಿಲ್ಲಲ್ವ ನೀವು ಯಾರಿಂದ ತಿಳಿಯುವುದಲ್ವ ಹಾಗೆ ಕೇಳು ನನ್ನವರ ಪಾದ ಮುಟ್ಟಿ ಯಾರಿಂದ ಆಗಿದ್ದ ಮಕ್ಕಳು ಅಂತ ಅವ್ರು ಕಾಲಿದ್ದೇವೆ ಇವರನ್ನೇ ಕೂಡಿ ಮೂರು ಮಕ್ಕಳನ್ನು ನನಗೆ ಮೊದಲೇ ಅನುಭವ ಇತ್ತು ಅನುಭವ ಸತ್ಯವೇ ಆಗಿ ಹೋಯಿತು ಅವನಿಗೆ ಅವನಿಗೆ ಮೂರು ನನಗೆ ಮೂರು ಎಂತ ಕೆಲಸ ಮಾಡಿಬಿಟ್ಟು ಎಂತ ಕೆಲಸ ಮಾಡಿಬಿಟ್ಟು ನಾನು ನೀವು ಹಂಚಿಕೊಳ್ಳಬೇಕಾದ ಮಂಚದ ಮೇಲೆ ದರಿದ್ರ ದಾಸಿಯೊಟ್ಟಿಗೆ ಹತ್ತು ಬಂದ್ಬಿಟ್ರಲ್ಲ ಮಂಚವನ್ನ ನಿಮಗೆ ಹಾಗೆ ಇನ್ನೊಬ್ಬ ಹೆಣ್ಣಿನೊಟ್ಟಿಗೆ ಮಂಚ ಹಂಚಿಕೊಳ್ಳಬೇಕು ಅಂತಿದ್ರೆ ಇವಳಿದ್ದಾರೆ ನನ್ನಪ್ಪ ಶುಕ್ರಾಚಾರ್ಯಗೆ ಹೇಳಿ ದೇವಲೋಕದ ಕಂಬಾದಿ ನಾಡಿ ತರಿಸ್ತಾ ಇದ್ದೆ ಇಷ್ಟು ಮಾಡಿದ ನಿಮ್ಮನ್ನು ಬಿಡ್ತೇವೆ ನಾವು ರಾತ್ರಿ ಅಪ್ಪ ಅಪ್ಪ ನನ್ನನ್ನ ಎಬ್ಬಿಸಿದ್ರು. ತಾಡಿಯೇ ನೀ ಮನೆ ಮಗಳು ನಿಂಗೆ ಹೇಗಾಗ್ತದೆ ಸುಮ್ಮನೆ ಇದು ಊಟದ ಹೊತ್ತಿಗೆ ಬಂದಿದ್ದೀರಿ ಊಟ ಅವ್ರಿಗೆ ಜೋರು ಮಾಡ್ತೀನಿ ತಲೆ ಆಗಿದೆ ನಿನಗೆ ನೀವು ಹಾಗೆ ಮನ್ಸಲ್ಲ ಜೋರು ಮಾಡಿ ಹೆಸರು ಹೋಗ್ಬೇಕು ಅಂತಲ್ಲ ಅಪ್ಪ ಇದ್ದಲ್ಲ ಹಣ ಹೌದಾ ನಾನು ಕಳ್ಸ್ಕೊಡ್ಬೇಕಲ್ಲ ಒಂದು ವಿಚಾರ ಇಟ್ಟಿರ್ತಾರೆ ಹೋಗ್ಬೇಕು ಎಂತ ಇತ್ತು ಪ್ರಕರಣ ಅಪ್ಪಯ್ಯ ಓ ತಾಯಿ ಎರಡು ಮಕ್ಕಳಿಗೆ ತಾಯಿ ದೇವರಿಗೆ ಎಷ್ಟು ಬೇಕು ನಿನ್ನ ಮೆಚ್ಚಿದೆ ಸಂತೋಷ ಆಯ್ತು ಮತ್ತು
ಹೆಣ್ಣು ಮಕ್ಕಳು ಅಚ್ಚ ಮಾಡಿಬಿಟ್ಟೆ ಮತ್ತೆ ನಾ 2 ಮಕ್ಕಳಿಗೆ ತಾಯಿ, ನೀವು 5 ಮಕ್ಕಳಿಗೆ ಅಜ್ಜಯ್ಯ. ನನ್ನ ಮಡದಾಟ ಮಾಡೋದು ಭಾಷೆ ಎಲ್ಲ ತಪ್ಪಲೆ ಹೋಗಿದೆ. ಇನ್ನೊಂದು 3-4 ವರ್ಷಕ್ಕೆ 5 ಮೊಮ್ಮಕ್ಕಳ ಅಜ್ಜ ಅಂತ. ಹಾಗೆ ಹಾಗೆ ಹೇಳಿದ್ರು ನಾನು. ಒಳ್ಳೆದಾಯ್ತು. ಹಾಗೆ ಹೇಳಿದ್ರು ನಾನು. ಅದನ್ನ ಅವ್ರು ಹೇಳಿದ್ರಲ್ಲ, ಅವ್ರು ಹೇಳಿದ್ರು ಹೌದಾ? ನಾನು ಅವರ ಪ್ರಯತ್ನ ಅವನದ್ದಲ್ವಾ? ಮತ್ತೆ 5ಕ್ಕೂ ಪ್ರಯತ್ನ ಹೊಂದಿದೆ. ಆ ವಿಷಯ ಆಗ್ಬೇಕಲ್ವಾ? ಈಗ 2 ಆದದ್ದು. ಅಪ್ಪಯ್ಯ ನನಗೆ 2, ಅವರು 5 ಮಕ್ಕಳಿಗೆ ಅಪ್ಪ, ಈಗ 5 ಮಕ್ಕಳಿಗೆ ಅಜ್ಜಯ್ಯ. ಏನು ಮಾತಾಡ್ತೆ ಮಗ? ಹಾಗೆ ಹೇಳಿದ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ನಿಮ್ಗೆ ಗೊತ್ತಾಗಿಲ್ಲ, ನಿಮ್ಗೆ ದುಃಖ ಆಗುದಿಲ್ಲ. ಅವರೆಲ್ಲ ಮನೆ ಮಾಡ್ತಾರೆ ಅಪ್ಪಯ್ಯ. ಎಂತದ್ದು ಮನೆ ಮಚ್ಚುದು? ಅವ್ರ ಮುಖ ನೋಡಿದ್ರೆ ನೀವು ಎಂತ ಹಠ ಮಾಡ್ತೀವಿ ಹೇಳುವ ಯೋಗರಿಗೆ ನಾವು ಮದುವೆಲ್ಲ ಪರೀಕ್ಷೆ ಕೊಂಡೋಡಿಲ್ಲ. ಅವ್ರ ಬಾಯಿ ಕಾಸಿ ಹಾಕ್ಬೇಕು. ಹಾಕುದೇ ನೀವು ಹೇಳಿದ್ದನ್ನೆಲ್ಲ ಮರೆತು ಅವ್ರು ಮಾಡಿದ ಏನು ಗೊತ್ತುಂಟಾ? ನನ್ನನ್ನ ಹೆಂಡತಿಯಾಗಿ ಸ್ವೀಕರಿಸಿ 2 ಮಕ್ಕಳನ್ನ ಉಪಯೋಗಿಸಿದ್ರು. ಅದೇ ರೀತಿಯಾಗಿ ನನ್ನ ಗಂಟಿಗೆ ಬಂದಂತ ದಾಸ್ತಿಯನ್ನ ಸೇರಿ ಆ ಶರ್ಮಿಷ್ಠಿಯಲ್ಲಿ 3 ಮಕ್ಕಳನ್ನ ಪಡೆದಿದ್ದಾರೆ. ಒಬ್ಬ ಚಕ್ರವರ್ತಿ ನೀನು. ತಪ್ಪಿದವರನ್ನು ತಿದ್ದಬೇಕಾದಂತಹ ನೀನೇ ತಪ್ಪು ದಾರಿ ಹೋಗ್ತಾ ಇದೆಯೇನೋ? ಮದುವೆಯಾಗುವ ಕಾಲಕ್ಕೆ ಸ್ಪಷ್ಟವಾಗಿ ಹೇಳಿದ್ದೇನೆ. ರತಿ ಕೇಳಿ ಒಂದುಳಿದು ಸತಿಯ ಹಾಗೆ ಅವರನ್ನು ನೋಡಿಕೊಳ್ಳಬೇಕು ಅಂತ. ಅರ್ಥ ಆಯ್ತು. ನಾ ಹೇಳಿದ್ದನ್ನು ಮರೆಮಾಚಿದೆ. ರತಿ ಕೇಳಿಯನ್ನೇ ಪ್ರಧಾನವಾಗಿರಿಸಿ ನಿನ್ನ ಕಾಮನೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಇದಕ್ಕೆ ಕಾರಣ ನಿನ್ನ ಯೌವನ. ಇದಕ್ಕೆಲ್ಲ ಕಾರಣ ನಿನ್ನ ಯೌವನದ ಮಾತ. ತಪ್ಪು ಮಾಡಿದವ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದೋ ನಿನ್ನ ಯೌವನ ಕರಗಿ ಆ ಕಾಲದಲ್ಲಿಯೇ ವೃದ್ಧಾಪ್ಯ. ಸಿಕ್ಕಿದ ಕೈಯಲ್ಲಿ ಬುದ್ಧಿಯನ್ನ ಕೊಟ್ಟು ನೀವು ದುಡಿಕೆಯ ಕಾರಣವಾಗಿ ನನ್ನ ಸ್ಥಿತಿ ಏನಾಗಿದೆ ಅಂತ ನೋಡಿ ನಾನು ನಿನ್ನನ್ನು ಮಾವ ಅಂತ ಕರೆಯಬಹುದು ಸ್ವಾಮಿ. ಆದ್ರೆ ನಿಮಗೆ ನನ್ನನ್ನು ಅಳಿಯ ಅಂತ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ನಾನು ಇಲ್ಲೇ ನೋಡಿದರೆ ವಯಸ್ಸಿನಲ್ಲಿ ನಿಮ್ಮ ಅಜ್ಜನಿಗಿಂತಲೂ ಹಿರಿದಾಗಿ ನಾನು ಕಾಣಿಸ್ತಾ ಇದ್ದೇನೆ. ಅನುಭವಿಸುವುದು ನಾ ಕೊಟ್ಟ ಶಿಕ್ಷೆ ಇದು ನಿನಗೆ. ಇದಕ್ಕೆ ಕಾರಣ ನಿಮ್ಮ ಕೈ ನಿಮಗೆ ಬಂದಿರುವಂತಹ ಕೆಟ್ಟ
ನಮ್ಮ ತಪ್ಪನ್ನು ಯೋಚಿಸದೆ ನೀವು ಹೀಗೆ ಮಾಡಿಬಿಟ್ರಲ್ಲ. ನಾನು ಏನು ತಪ್ಪು ಮಾಡಿದ್ದೇನೆ? ನೀವು ಹೇಳಿದಂತೆ ಜಲಕೇಳಿಯನ್ನು ಉಳಿದಂತೆ ನಮ್ಮ ಅವನನ್ನು ಹೆಂಡತಿಯಾಗಿ ಮಾಡಿ. ನೀವು ಹೇಳಿದ ಹಾಗೆ ಅಲ್ಲ, ಜಲಕೇಳಿಯನ್ನು ಉಳಿದು ರತಿಕೇಳಿ ಒಂದು ಉಳಿದು ಜಲಕೇಳಿ ಪ್ರಕರಣದಿಂದ ಇಷ್ಟು ಹೋದಲ್ಲ. ಹಾಗಾಗಿ ಯೋಚನೆ ಮಾಡಿ ಮಾವ, ನನ್ನನ್ನು ತಪ್ಪು ಅಂತ ನೀವು ಭಾವಿಸಿ ಶಿಕ್ಷೆ ಕೊಟ್ಟಿದ್ದಕ್ಕೆ ನನಗೆ ನೋವಿಲ್ಲ. ಆದರೆ ಈ ಅವಧಿಯ ನಾಡು ಅವಾಂತರಕ್ಕೆ ಕಾರಣವಾಗಿ ಹೋಯಿತಲ್ಲ. ಇನ್ನು 5 ಮಕ್ಕಳಿದ್ದರು ಪ್ರಾಯಕ್ಕೆ ಬಂದವರಲ್ಲ, ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದಾರೆ. ಈ ವೃದ್ಧಾಪ್ಯವನ್ನು ಹೊತ್ತು ಈ ರಾಜ್ಯವನ್ನು ಮುನ್ನಡೆಸುತ್ತಾದರೂ ಹೇಗೆ? ಇಷ್ಟಕ್ಕೂ ಕಾರಣರು ನೀವು ಅಂತ ನಾಳೆ ಜನ ತೆರೆಯುವುದಿಲ್ಲ. ಯೋಚನೆ ಮಾಡಿ, ಯಾಕೆ ಇದಕ್ಕೊಂದು ಪರಿಹಾರ ಕೊಡಬಾರ್ದು ಹೇಳಿ? ನನಗೆ ವೃದ್ಧಾಪ್ಯ ಬಂದದಕ್ಕೆ ಬೇಸರ ಇಲ್ಲ, ಆದರೆ ಮುಂದೆ ನಡೆಸುವುದು ಹೇಗೆ? ನಾಳೆ ನಿಮ್ಮನ್ನು ಬೆರಳಿಟ್ಟು ತೋರಿಸುತ್ತಿಲ್ವ? ಇಷ್ಟಕ್ಕೆ ಕಾರಣ ಶುಕ್ರಾಚಾರ್ಯರು. ಶುಕ್ರಾಚಾರ್ಯ ನನ್ನ ತಪ್ಪು ಹೇಳುವುದಿಲ್ಲ ಮಾವ. ನೀ ತಪ್ಪು ಮಾಡಿದ್ರು ಅಪವಾದ ನನಗೆ. ಯಾವತ್ತೂ ಹಾಗೆ ಫಲ ಬಂದಿದ್ದೇ ಪರಿಣಾಮ ಆಗುವುದು. ಆದರೆ ನೀನು ಹೌದು ಹೇಳಬೇಕಾದ ಸವಾಲಲ್ಲ ಈಗ ಇವ್ರು. ಅವಳಾದ್ರೂ ಹೋಗುದು, ನೀನಾದ್ರೂ ಹೇಗೆ? ನೋಡ್ಲಿಕ್ಕೆ ಆಗುದಿಲ್ಲ ಅಪ್ಪಯ್ಯ. ನಾನಿವತ್ತು ಶಾಪ ಕೊಡಿ ಅಂತ ಹೀಗೆಲ್ಲ ಮಾಡಿ ಅಂತ ಕೇಳಿದ್ರ? ಸ್ವಲ್ಪ ಒಳ್ಳೆ ಶಾಪ ಕೊಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಮಗಳಿಗೂ ನಾನು ಬೇಡ ಆದೆ, ನಿಮ್ ಜೊತೆಗೆ ನೀವು ಆಗುದಿಲ್ಲ, ಏನ್ ಮಾಡುತ್ತೀವಲ್ಲ? ಅಂಥದ್ದು ಮಾಡಿ ಅಪ್ಪಯ್ಯ.